ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೇ ಸಾಲಿನಲ್ಲಿ ನೀಲಿ ನಕ್ಷೆ ಮಾದರಿಯಂತೆ ನಿಮಗೆ ಕೇಳಬಹುದಾದಂತಹ 2 ಅಂಕದ ಪ್ರಶ್ನೋತ್ತರಗಳು ಅಂದರೆ ಮೊದಲನೇದಾಗಿ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು, ಹಾಗೆ ಬಗೆಯಂ ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯ, ಹಾಗೆ ಮತ್ತು ಒಂದು ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ಶಿಲುಬೆ ಏರಿದ್ದಾನೆ ಅನ್ನುವಂತಹ ಪದ್ಯಗಳಿಗೆ ಸಂಬಂಧಿಸಿದಂತೆ ಒಟ್ಟಾರೆ 4 ಪದ್ಯಗಳಿಗೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತೆ. ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತೆ ಮುಟ್ಟಿಸಿಕೊಂಡವನು ಅನ್ನುವಂಥದ್ದು ಕನ್ನಡವನ್ನು ಕಟ್ಟುವಂತಹ ಕೆಲಸ, ಹಾಗೆ ಬದುಕನ್ನು ಪ್ರೀತಿಸಿದ ಸಂತ ಮತ್ತು ಹಳ್ಳಿಯ ಚಹಾ ಹೋಟೆಲುಗಳು, ಹಾಗೆ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತೆ. ಅದರಲ್ಲಿಯೂ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ರಾವಣನು ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಅನ್ನುವಂತಹದ್ದು ನೋಡಿ. ನಿಮ್ಮನ್ನು ಅವಮಾನಿಸಿದ ಅಂಗ ಹಾಗೂ ಇತರರನ್ನು ಕ್ಷಣ ಮಾತ್ರದಲ್ಲಿ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಬಹುಪ್ರಕಾರದಲ್ಲಿ ಶಿಕ್ಷಿಸುವೆನು ಅಂತ ಹೇಳ್ಬಿಟ್ಟು ಸಂತೈಸಿದನು. ಇನ್ನು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವುವು ಅಂತ ಇದೆ. ಬಹುರೂಪಿಣಿ ವಿದ್ಯೆ ವಶನಾದಂತಹ ತನ್ನನ್ನು ಎದುರಿಸಿ ಗೆಲ್ಲುವಂತಹ ವೈರಿ ಸೈನ್ಯ ಯಾವುದೂ ಇಲ್ಲ. ಹಾಗಾಗಿ ರಾಮನನ್ನು ಮರೆತು ತನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ ಅನ್ನುವಂಥದ್ದು. ಸೀತೆಯನ್ನು ಈಗ ಒಪ್ಪಿಸಿದರೆ ತನ್ನ ಪರಾಕ್ರಮ, ಸಾಮರ್ಥ್ಯ, ಬಿರುದುಗಳು ಎಲ್ಲ ವ್ಯರ್ಥವಾಗಿಬಿಡ್ತವೆ. ಹಾಗಾಗಿ ಸೀತೆಯನ್ನು ಕೂಡಲೇ ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲ. ಇನ್ನು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ, ಎರಡೂ ಸೈನ್ಯದವರು ತನ್ನ ತೋಳ್ಬಲವನ್ನು ಹೊಗಳುವಂತೆ ರಾಮ ಲಕ್ಷ್ಮಣರ ಜೊತೆ ಯುದ್ಧ ಮಾಡಿ ಸೋಲಿಸಿ ಇಬ್ಬರನ್ನು ಸೆರೆ ಹಿಡಿದು ತಂದು ಸೀತೆಯನ್ನು ರಾಮನಿಗೊಪ್ಪಿಸುವಂತಹ ಅಂತಿಮವಾದ ನಿರ್ಧಾರಕ್ಕೆ ಬರ್ತಾನೆ. ಮುಂದಿನ ಪದ್ಯ ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಯಾರಿಂದ ಯಾವುದನ್ನು ಹೇಗೆ ಕಲಿಬೇಕು ಅಂತ ಸೋಮನಾಥನು ಹೇಳಿದ್ದಾರೆ ಅಂದರೆ, ಕೆಲವನ್ನ ಬಲವರಿಂದ, ಕೆಲವನ್ನ ಶಾಸ್ತ್ರಗಳಿಂದ, ಕೆಲವನ್ನ ಉತ್ತಮ ಆಚರಣೆಗಳಿಂದಲೂ, ಕೆಲವನ್ನ ಸ್ವಪ್ರಜ್ಞೆಯಿಂದ, ಕೆಲವರನ್ನು ಸಜ್ಜನರ ಸಹವಾಸದಿಂದ ಕಲಿಬೇಕು ಅಂತ ಹೇಳಿಬಿಟ್ಟು ಸೋಮನಾಥರು ಹೇಳ್ತಾರೆ. ಇನ್ನು ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತ ಇದೆ. ಅನುಭವಿಸಲಾಗದಂತಹ ಧನ ಮತ್ತು ತಂದೆ ತಾಯಿಗಳ ಮುಪ್ಪಿನಲ್ಲಾಗದಂತಹ ಸುತ ಇದ್ರೂ ಕೂಡ ಪ್ರಯೋಜನವಿಲ್ಲ ಅನ್ನುವಂಥದ್ದು ಸೋಮನಾಥನ ಅಭಿಪ್ರಾಯ. ಇನ್ನು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಅಂತ ಸೋಮನಾಥ ಹೇಳಿದ್ದಾನೆ ಅಂದರೆ, ರಾಜನಾಗಬೇಕಾದ್ರೆ ಕೋಪವನ್ನು ಬಿಟ್ಟವನಾಗಿರಬೇಕು, ಮಂತ್ರಿಯಾಗಲು ನಾನಾ ಚಮತ್ಕಾರಗಳನ್ನು ಬಲ್ಲವನಾಗಿರಬೇಕು. ಇನ್ನು ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯಗಳೇನು ಅಂತಂದರೆ, ಅಂತರಂಗದಲ್ಲಿ ಕಲ್ಮಶವನ್ನು ಹೊಂದಿದ್ದು ಹೊರಮೈ ತೊಳೆದರೆ ಶುದ್ಧನಾಗುವುದಿಲ್ಲ. ನಿರ್ಮಲ ಮನಸ್ಸೇ ನಿಜವಾದಂತಹ ಶುಚಿ. ಬೇವನ್ನು ಬೆಲ್ಲದ ಪಾನಕದಲ್ಲಿ ಹದ್ದು ತೆಗೆದರೂ ಅದು ಸ್ವಾದವನ್ನು ನೀಡುವುದಿಲ್ಲ ಅಂತ ಹೇಳಿಬಿಟ್ಟು ಸೋಮನಾಥರವರ ಒಂದು ಅಭಿಪ್ರಾಯವಾಗಿದೆ. ಪದ್ಯ ಬೆಳಗು ಜಾವ ಅನ್ನುವಂಥದ್ದು. ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯದಲ್ಲಿ ಯಥೇಚ್ಛವಾಗಿ ಕೇಳಿರುವಂತಹ ಪ್ರಶ್ನೆ ಅಂದರೆ, ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಅನ್ನುವಂಥದ್ದು. ಬಾನು ಮತ್ತೆ ಪ್ರಕಾಶಮಾನವಾಗಿ ಬೆಳಗಬಹುದು, ಅಂತೆಯೇ ಮರವು ಮತ್ತೆ ಚಿಗುರಿ ನಿಲ್ಲಬಹುದು ಎನ್ನುವಂಥದ್ದು ಕವಿಯ ಒಂದು ಅಭಿಪ್ರಾಯವಾಗಿದೆ. ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳು. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅಂತ, ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿನ ಗಿಡಗಳು ಹಾಗೂ ಮಂಚಿನ ಕೆಲಸ ಮಾಡಿದಂತಹ ಹತ್ತಿಯನ್ನು ಹೊತ್ತು ತಂದಿದೆ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ ಅಂತಿದೆ. ಶಿಲುಬೆಗೇರಿದಂತಹ ಯೇಸುವಿನ ದೇಹ ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದಂತಹ ಮತ್ತು ಕಳ್ಳರ ಮಧ್ಯೆ ತನ್ನನ್ನು ಗಲ್ಲಿಗೇರಿಸಿದ ರೋಮ್ನ ಯಾಜಕರನ್ನು
ಆ ದೇವರು ಮನ್ನಿಸಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸುವಂತಿದೆ. ಇನ್ನು ಶಿಲುಬೆಗೇರಿದ ಯೇಸುವಿನ ದೇಹ ಕೊಲೆಗಡುಕ ಬರಬ್ಬನ ವಕಾಲತನ್ನು ನಡೆಸಿದ ಮತ್ತು ಕಳ್ಳರ ಮಧ್ಯೆ ತನ್ನನ್ನು ಗಲ್ಲಿಗೇರಿಸಿದಂತಹ ರೋಮನ್ನ ಯಾಜಕರನ್ನು ಆ ದೇವರು ಮನ್ನಿಸಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸುವಂತಿದೆ. ಇನ್ನು ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿದೆ ಅಂದರೆ, ಶಿಲುಬೆಗೇರಿದಂತಹವರ ಗುಣಗಳು ಇಂದು ವೇಷ ಮರೆಸಿಕೊಂಡು ರೈಫಲ್ಲು, ಟ್ಯಾಂಕು, ಬಾಂಬು ಮತ್ತು ಗ್ರಾನೇಡ್ಗಳ ರೂಪವನ್ನು ತಾಳಿವೆ. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಅಂದರೆ, ದುಷ್ಟರ ಸಾಮ್ರಾಜ್ಯ ದೂರವಾಗಿ ಅವರ ಕ್ರೋಧ ತಿಳಿಗೇಡಿತನಗಳು ಇಲ್ಲವಾಗಿ ದೈವೀ ರಾಜ್ಯ ಬಂದೇ ಬರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ 2 ಅಂಕದ ಪ್ರಶ್ನೋತ್ತರಗಳು. ಅದರಲ್ಲಿ ಮೊದಲನೇದಾಗಿ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂತಹವನ್ನು ನೋಡ್ತಾ ಹೋಗೋಣ. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗ ಕಾಣತೊಡಗುತ್ತೆ ಅಂದರೆ, ತನ್ನ ಕಣ್ಣು ನೋವಿನ ಎದುರು ಉಳಿದಿರುವಂತಹ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಗೌಣವಾಗಿ ಕಾಣತೊಡಗಿತ್ತು. ಕಣ್ಣನ್ನು ಪರೀಕ್ಷಿಸಿದಂತಹ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನಂತ ಹೇಳ್ತಾರೆ ಅಂದರೆ, ನಿನ್ನ ಕಣ್ಣು ಸರಿ ಹೋಗ್ತದೆ, ಆದರೆ ಆಪ್ರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು ಕೇಳಿದರು. ಸಿದ್ಲಿಂಗಿ ಏಕೆ ರದ್ದಂತ ಮಾಡ್ತಾಳೆ ಅಂದರೆ, ಬಸಲಿಂಗ ಹೊಲೆಯ ಜಾತಿಗೆ ಸೇರಿದಂತಹವನು ಅಂತ ಡಾಕ್ಟರ್ ತಿಮ್ಮಪ್ಪನವರನ್ನು ಮುಟ್ಟಿಸ್ಕೊಂಡು ಬಂದದ್ದು ತಿಳಿದುಕೊಂಡು ಸಿದ್ಲಿಂಗಿ ದೊಡ್ಡ ರಾದ್ದಾಂತವನ್ನೇ ಮಾಡಿದ್ಲು. ಕೊನೆಯಲ್ಲಿ ಬಸಲಿಂಗನಿಗೆ ಏನಂತ ಹೇಳ್ಬಿಟ್ಟು ನಿಶ್ಚಿತವಾಗತೊಡಗುತ್ತೆ ಅಂದರೆ, ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ನಿಶ್ಚಿತವಾಗುತ್ತೆ. ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು 2 ಅಂಕಗಳಿಗೆ ಕೇಳುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಆಮಾನಾಯಕರಲ್ಲಿ ಕನ್ನಡ ಪ್ರೀತಿ ಸ್ಮರಿಸಿದ್ದು ಹೇಗೆ ಅಂತ ಇದೆ. ಆಮಾನಾಯಕರಲ್ಲಿ ಕನ್ನಡದ ಪ್ರೀತಿ ಎಳವೆಯಿಂದಲೇ ಸಹಜವಾಗಿ ಬಂದದ್ದು. ಮಾಸ್ತಿ, ಕುವೆಂಪು, ತೀನಂ ಶ್ರೀ ಅವರ ಪದ್ಯಗಳನ್ನು ಪಠ್ಯಗಳಲ್ಲಿ ಓದಿದಾಗ ಸ್ಫುರಿಸಿದ್ದು. AR ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಆಮಾನಾಯಕರಲ್ಲಿ ಮೂಡಿದ ಭಾವನೆಗಳಾವುವು ಅಂತ ಇದೆ. AR ಕೃಷ್ಣಶಾಸ್ತ್ರಿಗಳ ಭಾಷಣ ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನನ್ನನ್ನು ನಾನು ಅರ್ಪಿಸಿಕೊಂಡು ಬಿಟ್ಟೆ. ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು, ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಈ ಎಲ್ಲವನ್ನ ಹೊತ್ತು ಅನುಭವಿಸುತ್ತಿದ್ದೇನೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕು ಅಂತಂದು ಆಮನ ಅಪೇಕ್ಷಿಸ್ತಾರೆ ಅಂದರೆ, ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕ ಸ್ಥಾನದಲ್ಲಿರಬೇಕು ಅಂತ ಹೇಳ್ಬಿಟ್ಟು ಹಾಮಾನ ಅವರು ಅಪೇಕ್ಷಿಸ್ತಾರೆ. ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಂಡಿವೆ ಅಂದರೆ, ಕೇಂದ್ರದ ರೈಲು ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯ ಧೋರಣೆಗಳನ್ನು ಬೆಳೆಸಿಕೊಂಡಿದೆ. ಇನ್ನು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂದರೆ, ಕೇಂದ್ರಾಡಳಿತದ ಎಲ್ಲ ಸಂಸ್ಥೆಗಳ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಹಾಮಾನಾಯಕರ ಅಭಿಪ್ರಾಯವೇನು ಅಂತ ಇದೆ. ಕುಸಿದು ಬೀಳುತ್ತಿರುವಂತಹ ಕಟ್ಟಡಗಳು, ದೊಡ್ಡಿಯಾದ ತರಗತಿಗಳು, ಅಧ್ಯಾಪಕರಿಲ್ಲದಂತಹ ತರಗತಿಗಳು, ಪಾಠ ಹೇಳದ ಅನರ್ಹ ಅಧ್ಯಾಪಕರು, ದಿನ ಬೆಳಗಾದರೆ ರಜೆ, ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರದ ವಾಸನೆಯ ಪರಿಸರ, ಇದು ಬಹಳಷ್ಟು ಶಾಲೆಗಳ ಒಂದು ಸ್ಥಿತಿಯಾಗಿದೆ. ಇನ್ನು ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ ಅಂದರೆ, ಎಲ್ಲಿಯವರೆಗೆ ನಮ್ಮ ಕನ್ನಡ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗಿರುವುದಿಲ್ಲವೋ, ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ ಅಂತ ಹೇಳಲಾಗುತ್ತೆ. ಇನ್ನು ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಅಂತಂದರೆ, ನಮ್ಮ ಮಕ್ಕಳನ್ನು ನಾವು ಯಾವ ಶಾಲೆಗಳಲ್ಲಿ ಓದಿಸ್ತೇವೆ, ನಾವು ಯಾವ ಪತ್ರಿಕೆಗಳನ್ನು ಓದ್ತೇವೆ,
ಹಾಗೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು, ನಾವು ಬ್ಯಾಂಕುಗಳಿಗೆ ಚೆಕ್ಕು ಬರೆಯುವುದು ಕನ್ನಡದಲ್ಲಿಯೇ ಇತ್ಯಾದಿ ಪ್ರಶ್ನೆಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆಯನ್ನು ಗಳಿಸಿದ್ದೇವೆ ಅಂತ ಅರ್ಥ ಆಗುತ್ತೆ. ಇನ್ನು ಮುಂದಿನ ಒಂದು ಗದ್ಯ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹದ್ದು. ಕಲಾಂ ಅವರು ತಾವು ಆತ್ಮಕಥೆ ಬರೆದಿದ್ದು ಏತಕ್ಕಾಗಿ ಅಂತ ಇದೆ. ತಾವು ಆತ್ಮಕಥೆ ಬರೆದದ್ದು ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವಂತಹ ಮಗುವಿಗೆ ಅದರಂಥದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಅನ್ನುವಂತಹ ಒಂದು ಅನಿಸಿಕೆಯಿಂದ ಅವರು ಈ ಒಂದು ಆತ್ಮಕಥೆಯನ್ನು ಬರೆದಿರುವುದಾಗಿ ಹೇಳ್ತಾರೆ. ಇನ್ನು ಕಲಾಂ ಹೆಸರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂದರೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವಂತಹ ಛಲ. ಇದು ಕಲಾಂ ಹೆಸರು ಹೇಳಿದಂತಹ ಯಶಸ್ಸಿನ ಪಂಚಾಕ್ಷರಿ ಮಂತ್ರಗಳಾಗಿದ್ದವು. ಹಳ್ಳಿಯ ಚಹಾ ಹೋಟೆಲುಗಳು, ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳು. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಅಂತಂದರೆ, ಪಟ್ಟಣದ ಹೋಟೆಲಿನ ಭವ್ಯ ಕಟ್ಟಡ ಮನವನ್ನು ಆಕರ್ಷಿಸುವಂತಿದೆ. ನಡೆದರೆ ಜಾರುವ ನಯವಾದ ಪರಸಿಯ ನೆಲವಿದೆ. ಕೂತರೆ ಮಾಸಿ ಓದಿ ತೆನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಡೆಕೋಲಂನಿಂದ ಅಲಂಕೃತವಾದಂತಹ ಟೇಬಲ್ಲೂ ಇದೆ. ಟೇಬಲ್ಲಿನ ಮೇಲೆ ಗ್ಲಾಸಿನಲ್ಲಿ ನೀರು ಎಲ್ಲವೂ ಇದೆ. ಇನ್ನು ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರ್ತದೆ ಅಂತಂದರೆ, ಹಳ್ಳಿಯ ಚಹಾದ ಅಂಗಡಿ ಅಂದರೆ ಇಳ್ಕಲ್ ಸೀರೆ ಉಟ್ಟು ಗೂಳೇದ ಗುಡ್ಡದ ಕುಬ್ಸ ತೊಟ್ಟ ಹೆಣ್ಣಿನಂತೆ ನೋಡಲು ಅಂದವಾಗಿರದಿದ್ದರೂ ಸ್ವರ್ಗ ಸುಖ ಕೊಡಬಲ್ಲದು. ಅಲ್ಲಿ ಮುರುಕು ಬೆಂಚು, 3 ಕಾಲಿನ ಕುರ್ಚಿ ಮಾತ್ರವೇ ಇರುವುದು. ಅಲ್ಲಿ ಮಿನಿ ಪಾರ್ಲಿಮೆಂಟಿನ ವಾರ್ತಾ ಇಲಾಖೆಯ ವಾತಾವರಣ ಬಾಯಿ ಚಪಲ ತೀರಿಸಿಕೊಳ್ಳುವಂತಹ ಕೇಂದ್ರವಾಗಿರ್ತದೆ. ಇನ್ನು ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಅಂತಂದರೆ, ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿಯಾದರೂ ಇದ್ದದ್ದೇ ಆದರೆ ಅದು ಹಳ್ಳಿಯ ಒಂದು ಚಹಾ ಫಳಾರದ ಅಂಗಡಿಗಳಲ್ಲಿ. ಹೇಗೆಂದರೆ ಇಲ್ಲಿ ಸರ್ವ ವಯಸ್ಸಿನ, ಸರ್ವ ಅಭಿರುಚಿಗಳ, ಹವ್ಯಾಸಗಳ, ಸರ್ವ ಉದ್ಯೋಗದ, ಸರ್ವ ಜಾತಿಗಳ ಜನರಿಗೆ, ವಿಭಿನ್ನ ಅಭಿರುಚಿಯವರಿಗೆ ಸಮಾನವಾದಂತಹ ಸ್ಥಾನವಿದೆ. ರೋಗಿಗಳ ಮತ್ತು ಪಥ್ಯ ಮಾಡುವವರ ಜಿಡ್ಡು ಎಂತಹದ್ದು ಅನ್ನುವಂತಹದ್ದು ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ನು. ಹಳ್ಳಿ ಚಹಾ ಫಳಾರದ ಅಂಗಡಿಯಲ್ಲಿ ಅನೇಕರು ಆಜೀವ ಸದಸ್ಯರಾಗ್ತಾರೆ. ಅವರಲ್ಲಿ ರೋಗಿಗಳು ಮತ್ತು ಪಥ್ಯ ಮಾಡುವವರು ಇದ್ದಾರೆ. ಇವರು ತಮ್ಮ ಮನೆಗಳಲ್ಲಿ ಪಥ್ಯ ಮಾಡುತ್ತಾ ಇಲ್ಲಿ ಬಂದು ಕರಿದ ಪದಾರ್ಥಗಳನ್ನು ಜಡಿತಾರೆ. ಇವರ ಆರೋಗ್ಯ ಎಂದೂ ಸರಿ ಹೋಗಲ್ಲ ಅಂತ ಹಾಗೂ ಸಾಯ್ತೇವೆ, ಹೀಗೂ ಸಾಯ್ತೇವೆ, ಕರೆದಿದ್ದನ್ನು ತಿಂದು ಸಾಯ್ತೇವೆ ಎನ್ನುವಂತಹದ್ದು ಇವರ ಒಂದು ಜಿದ್ದು. ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡಿತಾರೆ ಅಂತಂದರೆ, ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡಿತಾರೆ. ಆ ರೀತಿ ಹೊಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣವಾಗಿತ್ತು. ಇನ್ನು ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು ಅಂದರೆ, ವಿಧವೆಯಾದಂತಹ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಹಳ್ಳಿಗರಿಗೆ ಜಿಜ್ಞಾಸೆಯಾದರೆ, ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದು ಕೊಡ್ತಾರೆ ಅನ್ನುವಂಥದ್ದು ಅವರ ಆಕ್ಷೇಪವಾಗಿತ್ತು. ಇನ್ನು ಸುದ್ದಿ ಸೂರಪ್ಪ ಗೊಂಬೆಯನ್ನು ಹೇಗೆ ವರ್ಣಿಸಿರುತ್ತಾರೆ ಅಂದರೆ, ಅಪ್ಪಟ ಬ್ರಹ್ಮಚಾರಿ, ಹನುಮಾನ್ ಭಕ್ತ ಭರಮಣ್ಣ. ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದಂತಹ ಹೆಣ್ಣು ಗೊಂಬೆಯನ್ನು ಎವೆ ಇಕ್ಕದೆ ಅಂದರೆ ಕಣ್ಣ ರೆಪ್ಪೆಯನ್ನು ಮುಚ್ಚದೆ ನೋಡಿ, ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅಂತ ಹೇಳ್ಬಿಟ್ಟು ಬಾಯಿ ಸಪ್ಪರಿಸ್ತಾ ಹೇಳಿದ್ದನ್ನು ಸೂರಪ್ಪ ಚಹಾ ಅಂಗಡಿಯಲ್ಲಿ ಕುಳಿತು ವಿವರಿಸ್ತಾನೆ. ಇಷ್ಟು ನಿಮ್ಮ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳಾದರೆ, ಇನ್ನು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ.
ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ಲಿದ್ದ ಹಾಗೆ ಅಂತ ಹೇಳಿಬಿಟ್ಟು ನಿರೂಪಕರು ಹೇಳುವುದೇಕೆ ಅಂತಂದರೆ, ಮನೆ ಬಳಿ ಬಂದವರ ಗಮನ ಸೆಳೆಯಲು ಕೆಮ್ಮುವುದು, ಕ್ಯಾಕುರಿಸುವುದು ಮಾಡಿ ಗಲಾಟೆ ಮಾಡ್ತಾರೆ. ಕಾರಣ ಭಾಷೆ ಉಪಯೋಗಿಸಲು ಕೆಲವು ತೊಡಕುಗಳಿವೆ. ಸ್ವಾಮಿ ಎನ್ನಬೇಕೋ ಅಥವಾ ಸಾರ್ ಎನ್ನಬೇಕೋ, ಹೆಸರು ಕರಿಬೇಕೋ, ಏಕವಚನ ಅಥವಾ ಬಹುವಚನ ಉಪಯೋಗಿಸ್ಬೇಕೋ ಎಂಬುದು. ಆದ್ದರಿಂದ ನಿರೂಪಕರು ಕೆಮ್ಮು ಕಾಲಿಂಗ್ ಬೆಲ್ಲಿದ್ದಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ ಅಂದರೆ, ದುರ್ಗಪ್ಪ ಇನಾಮು ಅಥವಾ ಚಂದಾ ವಸೂಲಿಗೆ ಇಲ್ಲವೇ ಮನೆ ಉಪಯೋಗಕ್ಕಾಗಿ ಏಲಕ್ಕಿ ಕಾಫಿ ಬೀಜ ಕೇಳಲು ಬಂದಿರಬಹುದು ಅಂತ ಯೋಚಿಸ್ತಾರೆ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅಂತ ಇದೆ. ಕೃಷ್ಣೇಗೌಡರ ಆನೆ ಗೂಳೂರು ಮಠದ ಹೆಣ್ಣಾನೆ ಹಾಕಿದಂತಹ ಮರಿ. ಹುಟ್ಟಿ ಬೆಳೆದದ್ದು ಎಲ್ಲ ಊರಿನಲ್ಲಿ ಜನರ ನಡುವೆಯೇ. ಇದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಾನಗಳ ಬಗ್ಗೆಯಾಗಲಿ ತಿಳುವಳಿಕೆ ಇರಲಿಲ್ಲ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಗು ಹಾಕಲು ತ್ರಾಸುದಾಯಕವಾದುದೇಕೆ? ನೋಡಿ, ಈ ಪ್ರಶ್ನೆಯನ್ನು ಕೂಡ ಅಷ್ಟೇ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು. ವೇಲಾಯುಧ ದಿನದ 24 ಗಂಟೆ ಕುಡ್ದೇ ಇರ್ತಾ ಇದ್ದ. ಆದ್ದರಿಂದ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಈ ಕಾರಣದಿಂದ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕುವಂಥದ್ದು ತ್ರಾಸುದಾಯಕವಾಯಿತು. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂದರೆ, ಆನೆ ಸಾಕೋದು ಅಂದರೆ ಎಲೆಕ್ಷನಿಗೆ ನಿಂತ ಹಾಗೆ, ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತಹ ಕ್ಷಿಪ್ರ ಮಾರ್ಗ ಅಂತ ಹೇಳ್ಬಿಟ್ಟು ಜನರ ನಂಬಿಕೆಯಾಗಿತ್ತು. ಇನ್ನು ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕ್ತಾನೆ ಅಂದರೆ, ಗೂಳೂರು ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದಂತಹ ಆನೆಗೆ ಕೃಷ್ಣೇಗೌಡ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಪಗಡುದಸ್ತಾಗಿ ಸಾಕಿದ. ಪಗಡುದಸ್ತು ಅಂದರೆ ದಷ್ಟಪುಷ್ಟವಾಗಿ ಸಾಕಿದ. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅಂತ ಇದೆ. ಅರಣ್ಯ ಇಲಾಖೆಯವರು ಕಾಡಿನಲ್ಲಿರುವಂತಹ ಮರಗಳನ್ನು ಕಡಿದು ಅಲ್ಲಿ ಆನೆಗಳಿಗೆ ನಿರುಪಯುಕ್ತವಾದಂತಹ ಅಕೇಶಿಯ, ನೀಲಗಿರಿ ಮುಂತಾದವುಗಳನ್ನು ನೆಡ್ತಾ ಇದ್ರು. ಈ ಕಾರಣದಿಂದ ಆನೆಗಳು ಊರಿನ ಕಡೆ ಬಂದು ಜನರು ಪೈರು ಫಸಲಿಗೆ ತೊಂದರೆ ಕೊಡ್ತವೆ ಅಂತ ಹೇಳ್ಬಿಟ್ಟು ಪ್ರಕಾಶ್ ಹೇಳ್ತಾರೆ. ಇನ್ನು ಕಾಡಪ್ಪ ಶೆಟ್ಟರು ಯಾವ ವರ್ತಮಾನವನ್ನು ಮುಟ್ಟಿಸ್ತಾರೆ ಅಂತಂದರೆ, ಕೃಷ್ಣೇಗೌಡರ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಕೆಟ್ಟು ಅಂಬಾರಿ ಸಮೇತ ಕಾಡಿನ ಕಡೆ ಓಡೋಯ್ತು ಅಂತ ನಿರೂಪಕರಿಗೆ ಕಾಡಪ್ಪ ಶೆಟ್ಟರು ವರ್ತಮಾನವನ್ನು ಕೊಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು ಅಂದರೆ, ಕರೆಂಟ್ನವರು, PWDನವರು ಮತ್ತು ಟೆಲಿಫೋನ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಆಗಿದ್ರು. ನಾಗರಾಜ ದುರ್ಗಪ್ಪನ ಮೇಲೆ ಏನಂತ ಹೇಳ್ಬಿಟ್ಟು ರೇಗ್ತಾನಂದರೆ, ಏನೋ ಮರ ಯಾಕೆ ಕಡಿತೀಯಂತೆ ಕೇಳಿದರೆ ಮ್ಯಾಲ್ನವರು ಕೇಳ್ಕಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯ. ಮತ್ತೊಂದು ಸಲ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಮತ್ತೇನಿಲ್ಲ, ಲಾಕಪ್ಪಿಗೆ ಹಾಕಿಸ್ಬಿಡ್ತೀನಿ ಅಂತ ನಾಗರಾಜ ದುರ್ಗಪ್ಪನ ಮೇಲೆ ರೇಗ್ತಾನೆ. ಇನ್ನು ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ ಅಂತ ಇದೆ. ಅದಕ್ಕೆ ಆನೆ ಕಾರಣವೇ ಅನ್ನುವಂತಹದ್ದು. ಶಿವೇಗೌಡರ ಸಾಮಿಲಿನಲ್ಲಿ ನಾಟ ತುಂಬಿದ ಲಾರಿ ನಿಂತಿತ್ತು. ನಾಟಕ್ಕೂ ಲಾರಿಗೂ ಕಟ್ಟಿದಂತಹ ಹಗ್ಗ ಬಿಚ್ಚದೆ ವೇಲಾಯುಧ ಆನೆಗೆ ನಾಟ ಇಳಿಸಲು ಹೇಳ್ದ. ಆನೆ ನಾಟ ಸಮೇತ ಲಾರಿಯನ್ನು ಉರುಳಿಸ್ತು. ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಅರೆ ನಿದ್ರೆಯಲ್ಲಿದ್ದಂತಹ ಡ್ರೈವರ್ಗೆ ಮಣಬಾರದ ತಾಗಿ ತಲೆ ಜಜ್ಜಿ ಹೋಯಿತು. ಇದಕ್ಕೆ ಆನೆ ಕಾರಣವಲ್ಲ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ದ ಅನ್ನುವಂಥ, ಅಯ್ಯೋ ಯಾವ ಮದುವೆ ಮನೆ ಕಾಗ್ದ ಸರ್, ನೀವೇನು ಹೋಗೋದಿಲ್ಲ ಏನೂ ಇಲ್ಲ, ಅವನ್ನ ಇವತ್ತು ಕೊಟ್ಟರೂ ಒಂದೇ ನಾಳೆ ಕೊಟ್ಟರೂ ಒಂದೇ ಎಂದು ಜಬ್ಬಾರ್ ಅಸಡ್ಡೆಯಿಂದ ನಿರೂಪಕರಿಗೆ ಹೇಳಿದ. ನಾಯಿ ಕಚ್ಚಿದ್ದೆಲ್ಲಿ ಅಂತ ಕೇಳಿದಾಗ ಜಬ್ಬಾರ್ ಇರಿಸು ಮುರಿಸಿನಿಂದ ಏನಂತ ಹೇಳ್ತಾನೆ ಅಂದರೆ, ಪುಟ್ಟಯ್ಯ ನಾಯಿ ಕಚ್ಚಿದ್ದೆಲ್ಲಿ ಅಂತ ಹೇಳಿದಾಗ ಜಬ್ಬಾರ್, ಅದು ಬೀದಿಲಿ ತೋರಿಸೋಂಗಿಲ್ಲ ನನ್ನ ಮಗಂದು, ಅಂಥ ಜಾಗದಲ್ಲಿ ಕಚ್ಚಿದೆ,
ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಅಂತ ಹೇಳಿ ಇರಿಸು ಮುರುಸಿನಿಂದ ಹೇಳ್ತಾನೆ. ಇನ್ನು ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಪುಟ್ಟಯ್ಯ ಹೇಳ್ತಾನಂದರೆ, ಹುಚ್ಚು ನಾಯಿಗಳ ವಿಚಾರದಲ್ಲಿ ಧೈರ್ಯದ ಪ್ರಶ್ನೆ ಇರೋದಿಲ್ಲ. ಅದಕ್ಕೆ ತಲೆ ಕೆಟ್ಟು ಕಂಡದ್ದನ್ನೆಲ್ಲ ಕಚ್ತವೆ. ಆಸ್ಪತ್ರೆ ಕರೆತಂದಾಗ ಮೇಜು ಕುರ್ಚಿಯ ಕಾಲುಗಳಿಗೆಲ್ಲ ಕಚ್ತವೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾನೆ. ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರಂತ ಹೇಳ್ಬಿಟ್ಟು ನಿರೂಪಕರು ಯಾವ ಸಲಹೆ ನೀಡ್ತಾರೆ ಅಂದರೆ, ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಲೆಕ್ಕ ಹೇಳಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ನೌಕರರು ನಾಯಿಯನ್ನು ಕೊಂದರೆ ಅದ್ರ ಬಾಲ ತಂದು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿ ಅಂತ ಹೇಳಿ ನಿರೂಪಕರು ಪ್ರೆಸಿಡೆಂಟ್ ಖಾನ್ ಸಾಹೇಬರಿಗೆ ಸಲಹೆ ನೀಡ್ತಾರೆ. ಇನ್ನು ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣ ಅಂತ ಹೇಳ್ಬಿಟ್ಟು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು ಅಂತಂದರೆ, ಅದೇನು ಮಾಡುತ್ತಯ್ಯ, ಆನೆ ಎಲ್ಲ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ, ಬಾಯಿಲ್ದೋರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವಾ ಏನಯ್ಯ ಅಂತ ಹೇಳ್ಬಿಟ್ಟು ನಿರೂಪಕರು ಪ್ರತಿಕ್ರಿಯೆಯನ್ನು ತೋರಿಸ್ತಾರೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು ಅಂತ ಇದೆ. ಡ್ರೈವರ್ ಅಬ್ಬಾಸ್ ಲಾರಿ ಓಡಿಸ್ತಲೇ ಬೀಡಿ ಸೇದಲು ಮುಂದಾದ. ಪಕ್ಕದಲ್ಲಿದ್ದಂತಹ ಕ್ಲೀನರ್ ಕೃಷ್ಣನ ಕೈಗೆ ಸ್ಟೇರಿಂಗ್ ಕೊಡ್ತಾನೆ. ಆಗ ಲಾರಿ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಗೋಣೆ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಮರ ಮತ್ತು ದಿಮ್ಮಿಗಳ ಮಧ್ಯೆ ಸಿಕ್ಕಂತಹ ಡ್ರೈವರ್ ಮತ್ತು ಕ್ಲೀನರ್ ಅಪ್ಪಚ್ಚಿಯಾಗಿ ಹೋಗ್ತಾರೆ. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ ಅಂದರೆ, ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗ್ತದೆ. 4 ಬಾರಿ ತಿವಿಯದರೊಳಗೆ ಎಂಥ ಪುಂಡ ಆನೆ ಆದರೂ ಕೂಡ ಶರಣಾಗ್ಬಿಡ್ತದೆ. ವೇಲಾಯುಧನಿಗೆ ಅವರ ಅಪ್ಪ ಹೇಳಿದ್ದರು. ಇನ್ನು ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನಂತ ಹೇಳಿ ಜಾಹೀರಾತನ್ನು ನೀಡ್ತಾರೆ ಅಂದರೆ, ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಹಾಕಿಸಿ ಮನೆಯವರು, ಮೇಲಾಧಿಕಾರಿಗಳು, ಊರಿನವರು ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆ, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ನೋಟಿಸ್ ತನಿಖೆ ನಡೆಸುವುದಿಲ್ಲ, ಈ ಮನವಿ ಕಂಡ ಕೂಡಲೇ ಎಲ್ಲಿದ್ದರೂ ಹಿಂತಿರುಗಿ ಬರತಕ್ಕದ್ದು ಅಂತ ಹೇಳ್ಬಿಟ್ಟು ಜಾಹೀರಾತನ್ನು ನೀಡ್ತಾರೆ. ಇಷ್ಟು ಕೊಟ್ಟಿರುವಂತಹ 2 ಅಂಕದ ಪ್ರಶ್ನೋತ್ತರಗಳಲ್ಲಿ ಸರಿಯಾಗಿ ಅಭ್ಯಾಸವನ್ನು ಮಾಡಿದರೆ ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂತಹದ್ದು ನನ್ನ ಅನಿಸಿಕೆ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ನೀಲಿ ನಕ್ಷೆಯಲ್ಲಿ ಇರುವಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 3 ಅಂಕಗಳಿಗೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳನ್ನು ನೋಡೋಣ. ಧನ್ಯವಾದಗಳು.